ಮಾರ್ಚ್ 19 ಈ ದಿನ ಧುರಂಧರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಧುರಂಧರ್ 2 ಸಿನಿಮಾ. ಈ ಚಿತ್ರದ ಒಂದಿನ ಮುಂಚೆನೇ ಇದರ ಶೋ ಇರುತ್ತೆ. ಅಂದರೆ ಮಾರ್ಚ್ 18ನೇ ತಾರೀಕು ಪೇಯ್ಡ್ ಪ್ರೀಮಿಯರ್ ಶೋ ಇರುವಂಥದ್ದು. ಅದಾದ ಮೇಲೆ ಮುಂಗಡ ಬುಕ್ಕಿಂಗ್ ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಆಗಿರುವಂಥದ್ದು. ಈ ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮತ್ತು ಪೇಯ್ಡ್ ಪ್ರೀಮಿಯರ್ ಶೋದ ಟಿಕೆಟ್ಸ್ ಎಲ್ಲವೂ ಸೇರಿ ಒಟ್ಟು ಲೆಕ್ಕ ಎಷ್ಟು ಅಂದರೆ 12.5 ಲಕ್ಷದಷ್ಟು ಟಿಕೆಟ್ ಸೇಲ್ ಆಗಿರುವಂಥದ್ದು. ಅಷ್ಟು ದೊಡ್ಡ ದಾಖಲೆ ಮಾಡಿದೆ ಈ ಸಿನಿಮಾ ಅಂಥೇಳಿ ಒಂದಷ್ಟು ಮಾಹಿತಿ ನಮಗೆ ಸಿಗುತ್ತೆ. ಇದು ಎಂಥ ದೊಡ್ಡ ದಾಖಲೆ ಅನ್ನುವಂಥ ಅರ್ಥದಲ್ಲೂ ಇದನ್ನು ಹೇಳ್ತಾ ಇರುವಂಥದ್ದು. ಇನ್ನು ಮೊದಲ ದಿನ ಅಂದರೆ ಮಾರ್ಚ್ 19 ಹಾಗೆಯೇ ಎರಡನೇ ಮುಂಚಿನ ದಿನ ಅಂದರೆ ಮಾರ್ಚ್ 18 ಈ 2 ದಿನ ಏನಿದೆ, ಈ 2 ದಿನ ಅದ್ಧೂರಿಯಾಗಿ ಈ ಸಿನಿಮಾ ಪ್ರದರ್ಶನ ಆಗುತ್ತೆ ಅನ್ನುವಂಥದ್ದು. ಹಾಗೆಯೇ ಆರಂಭದ 2 ದಿನ ಅಂತ ಬಂದಾಗ ಅಲ್ಲಿ ಹೆಚ್ಚು ಕಡಿಮೆ ದೇಶಾದ್ಯಂತ 15,000ಕ್ಕೂ ಹೆಚ್ಚು ಪ್ರದರ್ಶನ ಇರುವಂಥದ್ದು, ಅಂದರೆ ಸ್ಕ್ರೀನ್ಗಳಿರುವಂಥದ್ದು. ಇನ್ನು ಹೆಚ್ಚು ಸ್ಕ್ರೀನ್ಗಳನ್ನು ಆ್ಯಡ್ ಮಾಡ್ತಿದ್ದಾರೆ ಮಲ್ಟಿಪ್ಲೆಕ್ಸ್ನವರು ಅನ್ನುವಂಥದ್ದು ಕೂಡ ಮಾಹಿತಿ ನಮಗೆ ಸಿಗುತ್ತೆ. ಸೊ ಆ ಥರದ ಈ ಸಿನಿಮಾ ಪೇಯ್ಡ್ ಪ್ರೀಮಿಯರ್ ಹಾಗೆಯೇ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಈ ಎರಡೂ ಟಿಕೆಟ್ಗಳ ಲೆಕ್ಕವನ್ನು ಸೇರಿಸಿ ಒಟ್ಟು 70 ಕೋಟಿಯಷ್ಟು ದುಡ್ಡನ್ನು ಈಗಾಗಲೇ ಬಾಚಿಕೊಂಡಿದೆ ಅನ್ನುವಂಥದ್ದು ಸಿಗುವಂಥ ಮಾಹಿತಿ. ಸೊ ಅಷ್ಟು ಕ್ರೇಜ್ ಇರುವಂಥ ಸಿನಿಮಾ. ಸೊ ಅಷ್ಟೊಂದು ಸಿನಿಮಾದ ಕ್ರೇಜ್ ಇರುವಂತಹ ಸಂದರ್ಭದಲ್ಲಿ ಕನ್ನಡದ ಒಂದು ಸಿನಿಮಾ ಬರ್ತಿದೆ, ಅದು ಲವ್ ಮಾಕ್ಟೇಲ್ ಚಿತ್ರದ ಪ್ರೀಮಿಯರ್ ಶೋ ಕೂಡ ಆಗಿರುವಂಥದ್ದು. ಸೊ ಹಾಸ್ಯ ನಟ ದಡಿಯಾ ಗಿರಿ ಏನಿದ್ದಾರೆ ಅವರು ಈ ಚಿತ್ರದ ಒಂದು ರಿವ್ಯೂ ಮಾಡಿರುವಂಥದ್ದು ತಮ್ಮದೇ ಶೈಲಿಯಲ್ಲಿ. ಅಂದರೆ ಈ ಸಿನಿಮಾ ನಿಮ್ಮನ್ನು ಆಳಕ್ಕೆ ಕರ್ಕೊಂಡು ಹೋಗುತ್ತೆ, ಒಂದು ಲೆವೆಲ್ಗೆ ಕರ್ಕೊಂಡ್ಬಂದು ನಿಮ್ಮನ್ನು ಅಳಿಸಿಬಿಡುತ್ತೆ ಅನ್ನುವಂಥದ್ದು ಒಂದು. ಹಾಗೆಯೇ ಕಲ್ಲನ್ನು ಕೂಡ ಅದಕ್ಕೆ ಅಭಿನಯ ಕಲಿಸಿ ಅದರಿಂದ ಅಳುವಂತ ತರಿಸುವಂಥದ್ದು, ಅದರಿಂದ ಪ್ರೇಕ್ಷಕರಿಗೆ ಅಳುವಂತ ತರಿಸುವಂಥ ಶಕ್ತಿ ಏನಿದೆ, ಆ ಶಕ್ತಿ ಡಾರ್ಲಿಂಗ್ ಕೃಷ್ಣ ಏನಿದ್ದಾರೆ ನಾಯಕ ನಟ ಮತ್ತು ನಿರ್ದೇಶಕ ಅವ್ರಿಗೆ ಇದೆ ಅನ್ನೋದನ್ನು ಇಷ್ಟು ಚೆನ್ನಾಗಿ ಬಣ್ಣಿಸ್ತಾರೆ ಅವರು. ಇದು ಕನ್ನಡ ಸಿನಿಮಾದಾತು. ಇನ್ನು ತೆಲುಗು ಸಿನಿಮಾ ಕೂಡ ಆ ದಿನ ಬರ್ತಾ ಇದೆ, ಅದು ಉಸ್ತಾದ್ ಭಗತ್ ಸಿಂಗ್ ಅನ್ನುವಂಥದ್ದು. ಸೊ ಅದನ್ನು ಪವನ್ ಕಲ್ಯಾಣ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಕನ್ನಡದ ನಟಿ ಭರಾಟೆ ಬೆಡಗಿ ಶ್ರೀಲೀಲಾ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಸೊ ಇದು ಈ ಥರದ ಸಿನಿಮಾಗಳ ಅಬ್ಬರದಲ್ಲಿ ಹೆಚ್ಚು ಗಮನ ಸೆಳೀತಿರುವಂಥದ್ದು ಧುರಂಧರ್ 2 ಸಿನಿಮಾ. ಈ ಚಿತ್ರ ತುಂಬ ವಿಶೇಷವಾಗಿ ರಿವೆಂಜ್ ಕಥೆಯನ್ನು ಒಳಗೊಂಡಿರುವಂಥದ್ದು, ರಕ್ತಸಿಕ್ತ ಕಥೆ ಇದರಲ್ಲಿದ್ದರೂ ಕೂಡ ದೇಶ ಪ್ರೇಮ ಇದೆ ಅನ್ನುವಂಥದ್ದು ಒಟ್ಟು ಸಿನಿಮಾದ ತಿರುಳು ಅಥವಾ ಸತ್ಯ ಅನ್ನುವಂಥದ್ದು. ಆದಿತ್ಯ ಧಾರೆ ಏನಿದ್ದಾರೆ, ಯಾಮಿ ಗೌತಮ್ ಅವರ ಯಜಮಾನರು ಅಥವಾ ಹಸ್ಬೆಂಡ್, ಅವರು ಈ ಚಿತ್ರದ ನಿರ್ದೇಶಕರು. ತಮ್ಮ ಪತ್ನಿಯು ಕೂಡ ಒಂದು ಇಲ್ಲಿ ಆ್ಯಕ್ಷನ್ ಬೇಸ್ಡ್ ಕೆಲವೇ ಸೀನ್ ಇರುವಂಥ ಒಂದು ಕ್ಯಾಮಿಯೋ ರೋಲ್ ಡಿಸೈನ್ ಮಾಡಿದ್ದಾರೆ, ಬರೆದಿದ್ದಾರೆ ಅಂತ ಹೇಳ್ಬೋದು. ಸೊ ಈಗಾಗಲೇ ಯಾಮಿ ಗೌತಮ್ ಈ ಚಿತ್ರವನ್ನು ನೋಡಿ ತುಂಬ ಖುಷಿಪಟ್ಟು ಎಮೋಷ್ನಲ್ ಆಗಿದ್ದೆ ನಾನು ಅಂತಲೂ ಕೂಡ ಹೇಳಿಕೊಂಡು ಈ ಒಟ್ಟು ಚಿತ್ರಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಹಿಂಟ್ ಕೊಟ್ಟಿರುವಂಥದ್ದು, ಯಾವ ಥರ ಸಿನಿಮಾ ಇದು, ಆ್ಯಕ್ಷನ್ ಹೇಗಿರುತ್ತೆ, ಎಮೋಷನ್ಸ್ ಹೇಗಿರುತ್ತೆ ಅನ್ನೋದನ್ನು ಯಾಮಿ ಅವರು ಈಗಾಗಲೇ ಹೇಳ್ಕೊಂಡಿರುವಂಥದ್ದು. ಸೊ ಮಾರ್ಚ್ 18 ಮತ್ತು 19 ಭಯಂಕರ ಏನಪ್ಪ ಧಮಾಕ ಆಗುವಂಥದ್ದು ಬಾಕ್ಸ್ ಆಫೀಸ್ನಲ್ಲಿ. ಈ ಸಿನಿಮಾದ ಏನಪ್ಪ ಬಾಕ್ಸ್ ಆಫೀಸ್ ಕಲೆಕ್ಷನ್ ಲೆಕ್ಕನೇ ಬೇರೆ ಇದೆ ಅನ್ನುವಂಥದ್ದು ಕೂಡ ಅಂದಾಜು ಶುರು ಆಗಿರುವಂಥದ್ದು. ಸೊ 5 ಗಂಟೆ ಅಂದರೆ ಮಾರ್ಚ್ 18ನೇ ತಾರೀಕು ಸಂಜೆ 5 ಗಂಟೆಯಿಂದಲೇ ಈ ಚಿತ್ರದ ಪೇಯ್ಡ್ ಪ್ರೀಮಿಯರ್ ಶೋ ದೇಶದ ಹಲವೆಡೆ ಇರುವಂಥದ್ದು. ಸೊ 18ನೇ ತಾರೀಕಿಗೆ ಗೊತ್ತಾಗುತ್ತೆ ಈ ಶೋ ಸಿನಿಮಾ ಹೇಗಿದೆ ಅಂತೇಳಿ. ಹಾಗೆ ಮಾರ್ಚ್ 19ನೇ ತಾರೀಕು ಬೆಳಗ್ಗೆ 2:15ರಿಂದ 5:15 ಈ ಸಮಯದಲ್ಲಿ ಸಾಕಷ್ಟು ಕಡೆ ಶೋಗಳು ಶುರು ಆಗುತ್ತೆ. ಸೊ ಒಂದು ರೀತಿ ಬಾಕ್ಸ್ ಆಫೀಸ್ನಲ್ಲಿ ಬೇರೆ ಧಮಾಕ ಕ್ರಿಯೇಟ್ ಮಾಡ್ತಿರೋಂಥ ಸಿನಿಮಾ ಇದು ಧುರಂಧರ್ 2. ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು, ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮತ್ತಷ್ಟು ಇರುತ್ತೆ. ಸೊ ಹೇಳ್ತಾ ಇರ್ತೀನಿ, ನೀವು ಕೇಳ್ತಾನೆ ಇರ್ತೀರಿ ಅಂತ ಹೇಳಿ ನಂಬ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.